ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ, ಯಾಕೆ ನಾವು ಇದನ್ನು ಅಗ್ರೆಸಿವ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡಲೇಬೇಕು? ಭಾಳಷ್ಟು ಜನ ಹೇಳ್ತಾರೆ, ಸರ್ ನನಗೇನು ಸಿಂಪ್ಟಮ್ಸ್ ಇಲ್ಲ, ನಾನು ಆರಾಮದೀನಿ, ನಾನು ಆರಾಮ ಅಡ್ಡಾಡ್ಕೊಂತಿದ್ದೀನಿ, ನಾನು ಹೆಲ್ದಿ ಇದ್ದೀನಿ ಅಂತ. ಸೊ ನಾವು ಈ ಹೈಪರ್ ಟೆನ್ಷನನ್ನು ನಾವು ಐಸ್ಬರ್ಗ್ ಫಿನಾಮಿನಾ, ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ತೀವಿ. ಅಂದರೆ ನೀವು ಒಂದು ಐಸ್ ಗಡ್ಡೆನ ತೆಗೆದು ಒಂದು ಗ್ಲಾಸಲ್ಲಿ ಹಾಕಿದಾಗ ನೀವು ನೋಡ್ಬೋದು, ಬರೀ 1/3 ಭಾಗ ಮಾತ್ರ ಮೇಲೆ ಕಾಣಿಸುತ್ತೆ. ಸೊ ನಮ್ಮ ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಕೂಡ ನಮ್ಮ ಸಮುದಾಯದಲ್ಲಿ ಅದೇ ಥರನ ಕಂಪೇರ್ ಮಾಡ್ತಾರೆ. ಅಂದರೆ ಈಗ ನೀವು ರೋಡಲ್ಲಿ ಯಾರಿಗೆ ಒಂದು 10 ಜನ ಇದ್ದಾರೆ ಅಂತ ಹೇಳಿರಿ, ಯಾರಿಗೆ ಬಿ ಪಿ ಇಲ್ಲ ಅವ್ರನ್ನ ಹಿಡಿದು ನಾವು ಚೆಕ್ ಮಾಡಿದರೆ ಕನಿಷ್ಠ 3 ಜನ ಆದರೂ ಅವ್ರಿಗೆ ಖಂಡಿತವಾಗ್ಲಿ ಬಿ ಪಿ ಇರುತ್ತೆ. ಸೊ ಯಾಕೆ ನಾವು ಬಿ ಪಿನ ಹೈಪರ್ ಟೆನ್ಷನ್ನ ನಾವು ಟ್ರೀಟ್ಮೆಂಟ್ ಮಾಡಬೇಕು? ನಾವು ಇದನ್ನು ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಅಂದರೆ ಹೈಪರ್ ಟೆನ್ಷನ್ನಿಂದ ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಅಥವಾ ಎಂಡ್ ಆರ್ಗನ್ ಡ್ಯಾಮೇಜ್, ಅಂದರೆ ನಮ್ಮ ಬ್ರೈನ್ಲಿಂದ ಹಿಡಿದು ಕಾಲ್ವರೆಗೂ ಕೂಡ ಅಫೆಕ್ಟ್ ಮಾಡೋದು. ಬ್ರೈನಲ್ಲಿ ಸ್ಟ್ರೋಕ್ ಆಗ್ಬೋದು, ಕಣ್ಣಿನ ಹಿಂಭಾಗದ ಪರದೆಯಲ್ಲಿ ರೆಟಿನೋಪತಿ ಅಂತ ಹೇಳ್ತೀವಿ. ಇಲ್ಲಿ ಬಂದಾಗ ಅಯೋಟಿಕ್ ಡಿಸೆಕ್ಷನ್ ಮತ್ತು ಹಾರ್ಟ್ ಅಟ್ಯಾಕ್ಸು, ಹಾರ್ಟ್ ಮೇಲೆ ಪ್ರೆಷರ್ ಬಿದ್ದು ಕಾರ್ಡಿಯೋಮಯೋಪತೀಸ್ ಆಗ್ಬೋದು, ಕಿಡ್ನಿ ಮೇಲೆ ಎಫೆಕ್ಟ್ ಆಗಿ ನೆಫ್ರೋಪತಿ ಆಗ್ಬೋದು. ಹೀಗೆ ಹಲವು ಅಂಗಾಂಗಗಳಿಗೆ ಹೈಪರ್ ಟೆನ್ಷನ್ನು ಅಫೆಕ್ಟ್ ಮಾಡ್ತದೆ. ಸೊ ಹಂಗಾಗಿ ಖಂಡಿತವಾಗ್ಲೂ ರುಟೀನ್ ಆಗಿ ಚೆಕಪ್ ಮಾಡಿಸ್ತಾ ಇರಬೇಕು. ಅಟ್ಲೀಸ್ಟ್ 6 ತಿಂಗಳಲ್ಲಿ ಒಂದು ಸಾರಿ, ವರ್ಷದಲ್ಲಿ ಒಂದು ಸಾರಿ ತಮ್ಮ ಬಿ ಪಿಯನ್ನು ತಾವು ಚೆಕ್ ಮಾಡ್ತಾ ಇರೋದು ಬಹಳ ಮುಖ್ಯ. ಥ್ಯಾಂಕ್ ಯು.